ಭಾಷಾ ಚರಿತ್ರೆ ಅನ್ನುವಂಥದ್ದು ಕನ್ನಡ ಸಾಹಿತ್ಯದ ಪತ್ರಿಕೆ ಒಂದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಭಾಗ. ಭಾಷಾ ಚರಿತ್ರೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನೋಡಿದಾಗ ಅದು ಕೇವಲ 2 ಪ್ರಶ್ನೆಗಳು ಬರುತ್ತೆ. ನಾವು ಸುಮಾರು 2 ಗಂಟೆಗಳ ಸಮಯ ತರಗತಿಯನ್ನು ಮಾಡಿದ್ರು ಕೂಡ ಸುಮಾರು 8 ದಿವಸಗಳ ಸಮಯ ಹಿಡಿಯುವಂಥದ್ದು ಈ ಭಾಷಾ ಚರಿತ್ರೆ. ಆದ್ರೆ ಇದನ್ನ ಒಂದು ರೀತಿಯಲ್ಲಿ ನೋಟ್ಸ್ ಅನ್ನ ಕೆಲವು ಡಿಕ್ಟೇಟ್ ಮಾಡಿಕೊಂಡು ಮತ್ತು ಇದರಲ್ಲಿ ಮುಖ್ಯವಾಗಿ ಇರುವಂಥದ್ದು ನೋಟ್ಸ್ ಅನ್ನ ಬರೆಯುವಂಥದ್ದು. ಅದನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ. ಅದಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡೋದನ್ನೋದನ್ನ ನೋಡೋಣ. ಅದಾದ ನಂತರ ಈ ಭಾಷೆ ಚರಿತ್ರೆಯಲ್ಲಿ ಸುಮಾರು ಒಂದು 15 ಟಾಪಿಕ್ಗಳಷ್ಟ ಅಧ್ಯಯನ ಮಾಡಬೇಕಾಗುತ್ತೆ. ಆ 15 ಟಾಪಿಕ್ಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ವಿಭಾಗಕ್ಕೂ ಕೂಡ 1.5 ಪುಟಗಳಷ್ಟು ನೀವೇನಾದರೂ ನೋಟ್ಸ್ ಅನ್ನ ಬರ್ಕೊಂಡಿದ್ದೆ ಆದ್ರೆ ಇಡೀ ಭಾಷಾ ಚರಿತ್ರೆಯನ್ನು ನಾವು ಪರಿಪೂರ್ಣವಾಗಿ ಅಧ್ಯಯನ ಮಾಡಿದಂಗೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಕಾಗಿಲ್ಲ. ಇದೇನಂದ್ರೆ ಎಷ್ಟು ನೀವು ಸ್ಪಷ್ಟವಾಗಿ ಈ ಭಾಷಾ ಚರಿತ್ರೆಯನ್ನು ಒಂದು ರೀತಿಯಲ್ಲಿ ಬೈ ಹಾರ್ಟ್ ಹೊಡೆಯೋದು ಅಂತ ಅಂತೀವಿ. ಸಾಕಷ್ಟು ರೀತಿಯಲ್ಲಿ ರಿಪೀಟೆಡ್ ಆಗಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಒಂದು ಪ್ರಶ್ನೆ 10 ಅಂಕದ್ದು, ಇನ್ನೊಂದು ಪ್ರಶ್ನೆ 15 ಅಂಕದ್ದು. 10 ಅಂಕಗಳಂದ್ರೆ ಸುಮಾರು 1.5 ಪುಟದಷ್ಟು ಹೋಗಬಾರ್ದು, ಸ್ವಲ್ಪ ಕಡಿಮೆ ಇರಬೇಕು, ಅಂದ್ರೆ 1/4 ಪೇಜ್. ಅದಾದ ನಂತರ 15 ಅಂಕ ಅಂದ್ರೆ 1.5 ಪುಟಗಳಷ್ಟು ಇರತಕ್ಕದ್ದು. ಬರೆಯುವಂತ ಸಂದರ್ಭದಲ್ಲಿ ಕೂಡ ಸ್ಪಷ್ಟವಾದಂತ ಉತ್ತರ ಇರಬೇಕು. ಅಂದ್ರೆ ಪ್ರಾರಂಭದಲ್ಲಿ ನಾವು ಅದನ್ನ ಇಂಟ್ರೊಡಕ್ಷನ್ ಪಾರ್ಟ್ ಅಂದ್ರೆ ಪೀಠಿಕೆ ಅಂತ ಕರಿತೀವಿ. ಪೀಠಿಕೆ ಸ್ಪಷ್ಟವಾಗಿರಬೇಕು. ಭಾಷಾ ಚರಿತ್ರೆಯಲ್ಲಿ ಸಾಹಿತ್ಯಿಕವಾದಂತಹ ಶಬ್ದವನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಆದ್ರೆ ಕೆಲವು ವ್ಯಾಖ್ಯಾನಗಳನ್ನು ಬರೆಯುವಂತ ಅವಶ್ಯಕತೆ ಇದೆ. ನೀವು ಮುಂದೆ ಹೋಗ್ತಾ ಹೋಗ್ತಾ ನೀವು ಯಾವುದೇ ವಿಭಾಗವನ್ನ ಭಾಷಾ ಚರಿತ್ರೆಯಲ್ಲಿ ಪ್ರವೇಶ ಮಾಡಿದ್ರು ಕೂಡ ಆ ಭಾಷಾ ಚರಿತ್ರೆಯಲ್ಲಿ ಪ್ರಾರಂಭ ಮಾಡುವಂಥದ್ದು ವ್ಯಾಖ್ಯಾನದ ಆಧಾರದ ಮೇಲೆ ಪ್ರಾರಂಭ ಮಾಡಬೇಕು. ನಾನು ನಿಮಗೆ ಮೊದಲೇ ಅಂದೆ 2 ಪ್ರಶ್ನೆಗಳು ಬರುತ್ತೆ, ಅಥವಾ ಹೆಚ್ಚಂದ್ರೆ ಕೆಲವು ಬಾರಿ 3 ಪ್ರಶ್ನೆಗಳು ಬರ್ಬೋದು. ಈ 3 ಪ್ರಶ್ನೆಗಳಿಗೆ ಬೇಕಾದಂತಹ ಪೀಠಿಕೆಯನ್ನು ಸ್ಪಷ್ಟವಾಗಿ ಬರಿಬೇಕಾಗುತ್ತೆ. ಆ ಪೀಠಿಕೆ ಸಾಮಾನ್ಯವಾಗಿ ಡಬಲ್ ಇನ್ವರ್ಟೆಡ್ ಕಾಮಾ ಆಗಿರ್ಬೋದು, ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಈ ಒಂದು ರೀತಿಯಲ್ಲಿ ಬರೆದಂತ ಸಂದರ್ಭದಲ್ಲಿ ಭಾಷಾ ಚರಿತ್ರೆಯಲ್ಲಿ ಸಂಪೂರ್ಣವಾಗಿ ಅಂಕಗಳನ್ನ ಪಡಿಬಹುದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಕಾಗಿಲ್ಲ. ಈಗ ನಾನು ಭಾಷಾ ಚರಿತ್ರೆಯನ್ನ ಪ್ರವೇಶ ಮಾಡ್ತೀನಿ. ಭಾಷೆ ಅನ್ನುವಂಥದ್ದು ಮುಖ್ಯ. ಆದ್ರೆ ಭಾಷೆ ಅನ್ನುವಂಥ ಶಬ್ದ ನನ್ನ ಮುಂದೆ ನಿಂತಂತ ಸಂದರ್ಭದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ಬೋದು. ನಾನಿವತ್ತು ಸುಮಾರು 5 ಮುಖ್ಯ ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾವನೆ ಮಾಡ್ತೀನಿ. ಆದ್ರೆ ನನಗೆ ಭಾಷೆ ಅನ್ನುವಂತಹ ಶಬ್ದ ನನ್ನ ಕಿವಿಗೆ ಬಿದ್ದಾಗ ಮೊದಲಿಗೆ ನನಗೆ ಬರುವಂಥದ್ದು ಏನಂದ್ರೆ ಭಾಷೆಯ ಜೊತೆಯಲ್ಲಿ ಇನ್ನೊಂದು ಶಬ್ದ ಬರುತ್ತೆ, ಅದು ಸಾಹಿತ್ಯ. ಭಾಷೆ ಮೊದಲೇ ಸಾಹಿತ್ಯ ಮೊದಲೇ ಅನ್ನೋದರ ಬಗ್ಗೆ ಒಂದು ಚರ್ಚೆ ಪ್ರಾರಂಭ ಆಗುತ್ತೆ. ಸಾಕಷ್ಟು ಜನ ಸಾಹಿತ್ಯ ಮೊದಲು ಅಂತಾರೆ, ಇನ್ನು ಕೆಲವರು ಭಾಷೆ ಮೊದಲು ಅಂತಾರೆ. ಇದರ ಬಗ್ಗೆ ಇದುವರೆಗೆ ಕೂಡ ಸ್ಪಷ್ಟವಾದಂತ ಉತ್ತರ ಯಾವುದೇ ಒಬ್ಬ ಭಾಷಾಶಾಸ್ತ್ರಜ್ಞನಾಗಿರ್ಬೋದು ಅಥವಾ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿದಂಥವರಾಗಿರ್ಬೋದು, ಅವ್ರು ಯಾರು ಕೂಡ ಇದರ ಬಗ್ಗೆ ಸ್ಪಷ್ಟವಾದಂತ ವಿವರಣೆ ಕೊಟ್ಟಿಲ್ಲ. ಆದ್ರೆ ಈ ಭಾಷೆ ಅನ್ನುವುದನ್ನ ಅಧ್ಯಯನ ಮಾಡೋದಕ್ಕೆ ಹೊರಟಾಗ ನಮಗೆ ಮೊದಲಿಗೆ ಬರುವಂಥದ್ದು ಯಾವುದಂದ್ರೆ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನದಲ್ಲಿ ಸುಮಾರು 16 ಸಾಲುಗಳಷ್ಟು ವಿವರಣೆ ಇದೆ. 16 ಸಾಲುಗಳಲ್ಲಿ 3 ಸಾಲು ಮಾತ್ರ ಕನ್ನಡದಲ್ಲಿರುವಂಥದ್ದು, ಉಳಿದಿರುವಂಥದ್ದೆಲ್ಲವೂ ಕೂಡ ಸಂಸ್ಕೃತದಲ್ಲಿರುವಂಥದ್ದು. ಇದರ ಆಧಾರದ ಮೇಲೆ ಕನ್ನಡ ಭಾಷೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಕ್ರಿಸ್ತ ಶಕ 450 ಹತ್ತಿರ ಅಂದ್ರೆ ಹಲ್ಮಿಡಿ ಶಾಸನದ ಹತ್ರ ಹೋಗ್ತೀವಿ.
ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೊರಟಾಗ ನಮಗೆ ಎರಡು ಶಬ್ದಗಳು ಬರುತ್ತೆ. ಒಂದು ಅದು ಶಿಷ್ಟ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಶಿಷ್ಟ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೊರಟಾಗ ನಮಗೆ ಸ್ಪಷ್ಟವಾಗಿ ಆ ಒಂದು ಕವಿರಾಜ ಮಾರ್ಗ ಅನ್ನೋದರಿಂದ ಕನ್ನಡ ಸಾಹಿತ್ಯದ ಮೊದಲ ಮೈಲಿಗಲ್ಲು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆ ಮೊದಲ ಮೈಲಿಗಲ್ಲಿನಿಂದ ನಮಗೆ ಸ್ಪಷ್ಟವಾದಂತಹ ವಿವರಣೆ ಸಿಗುತ್ತೆ. ಆದ್ರೆ ಅದರ ಹಿಂದೆ ಸಾಹಿತ್ಯ ಇರಲಿಲ್ವೇ? ಸಾಹಿತ್ಯ ಇತ್ತು. ಆದ್ರೆ ಆ ಸಾಹಿತ್ಯ ಯಾವುದಂದ್ರೆ ಅದುವೇ ಮೌಖಿಕ ಸಾಹಿತ್ಯ. ಈ ಮೌಖಿಕ ಸಾಹಿತ್ಯದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡೋದಕ್ಕಿದೆ. ಆ ಮೌಖಿಕ ಸಾಹಿತ್ಯ ಯಾವುದೆಂದ್ರೆ ಅದುವೇ ಸ್ಪಷ್ಟವಾಗಿ ಜನಪದ ಸಾಹಿತ್ಯ. ಕನ್ನಡ ಸಾಹಿತ್ಯದಲ್ಲಿ ನಾವು ಈ ಜನಪದ ಸಾಹಿತ್ಯದ ಬಗ್ಗೆ ಅಥವಾ ಜಾನಪದ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಶಬ್ದಗಳು ಭಿನ್ನವಾಗಿದೆ. ಸೊ ಇದು ಎರಡರ ಬಗ್ಗೆ ಸ್ಪಷ್ಟವಾದಂತ ವಿವರಣೆ ನೋಡಬೇಕಾಗುತ್ತೆ. ನಮಗೆ ಅದಿದೆ. ಎಲ್ರಿಗೆ ಕೇಳಿಸ್ತಾ ಇದೆ ಅನ್ಕೋತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ ಸೆಷನ್ಸ್ ಎಲ್ಲ ನಾವು ಏನಂದ್ರೆ ಒಂದು 2 days ಆದ ನಂತರ ಅದ್ರ ಬಗ್ಗೆ ಸಾಕಷ್ಟು ನೋಡೋಣ. ಅಂದ್ರೆ ಯಾವ ರೀತಿಯಲ್ಲಿ ಅದನ್ನ ರೆಕ್ಟಿಫೈ ಮಾಡೋದು, ನೀವು ಆವಾಗ ಅಂದ್ರೆ ರಿಯಲ್ ಟೈಪ್ ಆಫ್ ಕ್ಲಾಸ್ ರೂಮ್, ಅಂದ್ರೆ ನೀವು ಅಲ್ಲೇ ಕೂತ್ಕೊಂಡು ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ಕೇಳುವಂಥದ್ದು, ಅದೆಲ್ಲ ಮಾಡೋಣ. ಸೊ ಈಗ ಒಂದು 2 days ಅಂದ್ರೆ ನಾನು ಜಸ್ಟ್ ಪ್ರೆಸೆಂಟೇಷನ್ ಮಾಡ್ತೀನಿ. ಅದರ ಬಗ್ಗೆ ಕೆಲವು ಡೌಟ್ಸ್ ಇದ್ರೆ ಫೋನ್ ಮುಖಾಂತರ ಕೂಡ ನಾನು ಕ್ಲಾರಿಫೈ ಮಾಡ್ತೀನಿ. ಆದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ. ಇದಕ್ಕೆ ಏನಂದ್ರೆ ಕೊರೋನಾದ ಪ್ರಭಾವದಿಂದ ಆನ್ಲೈನ್ಗೆ ಎಂಟರ್ ಆಗಿದ್ದೀವಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಇಂಟ್ರೊಡಕ್ಷನ್ ಕೊಡಬೇಕಿತ್ತು. ರಕ್ತ ಬೀಜಾಸುರನ ತಮ್ಮನಂತೆ ಕೊರೋನಾಸುರ ಬಂದಿದ್ದಾನೆ. ಆದ್ರಿಂದ ನಾವು ಆನ್ಲೈನ್ ಕ್ಲಾಸಿಗೆ ಎಂಟರ್ ಆಗಿದ್ದೀವಿ. ಸೊ ಇದು ಒಂದು ರೀತಿಯಲ್ಲಿ ಗುರುಕುಲ ಪದ್ಧತಿಗಿಂತ ಭಿನ್ನವಾದಂಥದ್ದು. ಆದ್ರಿಂದ ಇದನ್ನು ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಅದಾದ ನಂತರ ನಿಮಗೆ ಏನಾದರೂ ಡೌಟ್ಸ್ ಬಂದ್ರೆ ನೀವು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ಆಫ್ಲೈನ್ ಕ್ಲಾಸಲ್ಲಿ ಕೂಡ ಬಂದು, ಅದಾದ ನಂತರ ಅಲ್ಲಿ ಕೂಡ ಡೌಟ್ ಏನಾದರೂ ಬಂದ್ರೆ ನೀವು ಡಿಸ್ಕಷನ್ಗೆ ಬರ್ಬೋದು. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ಟೆಸ್ಟ್ ಸೀರೀಸ್ ಕೂಡ ಸ್ಪಷ್ಟವಾಗಿ ವೀಕ್ಲಿ ಒನ್ಸ್ ನಡೆಯುತ್ತೆ ಆಯಾ ಸಬ್ಜೆಕ್ಟ್ ಬಗ್ಗೆ. ಅದಾದ ನಂತರ ಒನ್ಸ್ ಕಂಪ್ಲೀಟ್ ಸೆಷನ್ ಅಂದ್ರೆ ಇಡೀ ಸಬ್ಜೆಕ್ಟ್ ಅಥವಾ ಕನ್ನಡ ಪೇಪರ್ 1 and 2 ಕಂಪ್ಲೀಟ್ ಆದ ನಂತರ ನೀವೇನು ಪ್ರಿಲಿಮ್ಸ್ ಬರೀತೀರಾ, ಪ್ರಿಲಿಮ್ಸ್ ಬರೆದ ನಂತರ ಕೂಡ ಟೆಸ್ಟ್ ಬರೀಬೇಕಾಗುತ್ತೆ. ಇದೆಲ್ಲ ಸಾಕಷ್ಟು. ಸೊ ಅದರ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನು ಕೊಡ್ತೀನಿ. ಆದ್ರೆ ಈಗ ನಾನೇಂದ್ರೆ ಭಾಷೆ ಚರಿತ್ರೆಯನ್ನು ಪ್ರವೇಶ ಮಾಡಿದೆ. ಆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಇದರ ಓವರ್ ಆಲ್ ಪಿಕ್ಚರ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತೀನಿ. ಅಂದ್ರೆ ಭಾಷೆ ಎಂದರೇನು, ಸಾಹಿತ್ಯ ಅಂದರೆ ಏನು, ಯಾವ ರೀತಿಯಲ್ಲಿ ನಾವು ಭಾಷೆಯ ಬಗ್ಗೆ ಅಧ್ಯಯನವನ್ನ ಪ್ರಾರಂಭ ಮಾಡ್ತೀವಿ, ಸಾಹಿತ್ಯದ ಬಗ್ಗೆ ಅಧ್ಯಯನವನ್ನ ಪ್ರಾರಂಭ ಮಾಡ್ತೀವಿ, ಇದೆಲ್ಲದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಅರಿವು ಅನ್ನುವಂಥದ್ದು ಅವಶ್ಯಕ. ಇವಾಗ ನಾನು ಕಂಪ್ಲೀಟ್ ಆಗಿ ಕೊಡುವಂಥದ್ದು ಒಂದು ಇಂಟ್ರಡಕ್ಷನ್ ರೀತಿಯಲ್ಲಿ ಇರುತ್ತೆ. ಮತ್ತು ಭಾಷೆಯನ್ನು ನಾನು ಪ್ರವೇಶ ಮಾಡ್ತೀನಿ ಕೂಡ. ಯಾವ ರೀತಿಯಲ್ಲಿ ಇದು ಪ್ರಾರಂಭ ಮಾಡಬಹುದು, ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಜೊತೆಯಲ್ಲಿ ನೀವು ಸಾಕಷ್ಟು ಬರವಣಿಗೆಯನ್ನು ಮಾಡೋದಕ್ಕೆ ಕೂಡ ಇದೆ. ಆ ಬರವಣಿಗೆಯನ್ನು ನಾನು ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ತೀನಿ. ಭಾಷೆ ಅನ್ನೋದನ್ನ ನೋಡಿದಾಗ ನಾವು ಹಲ್ಮಿಡಿ ಶಾಸನ ಅನ್ನೋದನ್ನ ನೋಡ್ತೀವಿ. ಆದ್ರೆ ಕನ್ನಡ ಭಾಷೆಗೆ ಕ್ರಿಸ್ತಶಕ 450ರಷ್ಟೇ ಇತಿಹಾಸ ಇದೆಯೇ? ಆದ್ರೆ ಹಿಂದೆ ಕನ್ನಡ ಭಾಷೆ ಇರಲಿಲ್ವೇ? ಆಗ ನಮ್ಮ ಮುಂದೆ ಒಂದು ಗ್ರಂಥ ಬರುತ್ತೆ. ಅದುವೇ ಒಂದು ಬೌದ್ಧ ಗ್ರಂಥ, ಲಲಿತ ವಿಸ್ತಾರ. ಈ ಲಲಿತ ವಿಸ್ತಾರದಲ್ಲಿ ಸುಮಾರು 63 ವಿಧವಾದಂತ ಲಿಪಿಗಳ ಅಧ್ಯಯನ ಬರುತ್ತೆ. ಅಲ್ಲಿ ಒಂದು ಪ್ರಮುಖವಾದಂತ ಲಿಪಿ ಸಿಗುತ್ತೆ. ಈ ಕನಾರಿ ಲಿಪಿ ಕನ್ನಡದ ಲಿಪಿಯಾಗಿರ್ಬೇಕು ಅನ್ನುವಂಥದ್ದು ನಂಬಿಕೆ ಅಷ್ಟೇ. ಆದ್ರೆ ಅದರ ಬಗ್ಗೆ ಸ್ಪಷ್ಟವಾದಂತ ಉತ್ತರ ಇಲ್ಲ. ನಾವು ಮುಂದೆ ಭಾಷೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಮಹಾಭಾರತದ ಸಮಯದಲ್ಲಿ ಕೂಡ ಕನ್ನಡ ಭಾಷೆ ಇತ್ತು. ಕನ್ನಡ ಪ್ರದೇಶ ಸಾಕಷ್ಟು ಅಂದ್ರೆ ಕಿಷ್ಕಿಂದ ಮೊದಲಾದಂತ ಪ್ರದೇಶ ಇತ್ತು. ಭಾರತದ ಸಮಯದಲ್ಲಿ ಕೂಡ ಕನ್ನಡ ನಾಡಿನ ಭಾಗಗಳ ಬಗ್ಗೆ ಉಲ್ಲೇಖವಿದೆ. ಅದರಿಂದ ಆ ಸಂದರ್ಭದಲ್ಲಿ ಭಾಷೆ ಇದ್ದಿರಬಹುದು ಅನ್ನುವಂಥದ್ದು ಸ್ಪಷ್ಟ. ಆದ್ರಿಂದ ಈ ಭಾಷೆಯಲ್ಲಿ ನಾವು ಭಾಷೆಯನ್ನ ನೋಡಿದಾಗ
ಲಿಪಿ ಉಳ್ಳ ಭಾಷೆಗಳು ಮತ್ತು ಲಿಪಿ ಇಲ್ಲದ ಭಾಷೆಗಳು ಅನ್ನುವಂಥದ್ದು ಕೂಡ ಬರುತ್ತೆ. ಅದರ ಬಗ್ಗೆ ಇವಾಗ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಲಿಪಿಯುಳ್ಳ ಭಾಷೆಗಳು ಮತ್ತು ಲಿಪಿ ಇಲ್ಲದ ಭಾಷೆಗಳ ಕನ್ನಡ ಸ್ಪಷ್ಟವಾಗಿ ಲಿಪಿ ಇರುವಂತಹ ಭಾಷೆ. ನಮಗೆ ಅಕ್ಷರಗಳಿವೆ, ಅಕ್ಷರಗಳ ಸಂಘಟನೆ ರಚನೆಯಾಗಿದೆ. ಅದು ಎಷ್ಟು ಅಕ್ಷರಗಳಿದೆ ಅನ್ನುವಂಥದ್ದು ಆ ಮೂಲ ನಿಮಗೆ ಕೂಡ ಗೊತ್ತಿರ್ಬೋದು, ಯಾಕಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ನೀವು ಓದಿರ್ತೀರ. ಆದ್ರಿಂದ ಸ್ಪಷ್ಟವಾಗಿ ಆ ಭಾಷೆಯ ಒಂದು ವ್ಯವಸ್ಥೆ ಇದೆ ನಮಗೆ. ಆದ್ರಿಂದ ಈ ಭಾಷೆ ಕ್ರಿಸ್ತಶಕ 450 ನಂತರ ನಮಗೆ ಸ್ಪಷ್ಟವಾದಂತಹ ವಿವರಣೆ ಸಿಗುತ್ತೆ. ಅದೇ ರೀತಿಯಲ್ಲಿ ಸಾಹಿತ್ಯದ ಬಗ್ಗೆ ಹೋದಾಗ ಕವಿರಾಜ ಮಾರ್ಗದ ಬಗ್ಗೆ ನಾನು ಈ ಮಧ್ಯದಲ್ಲಿ ಒಂದು ವಿವರಣೆ ಕೊಟ್ಟೆ. ಜನಪದ ಸಾಹಿತ್ಯ ಅದು ಹಿಂದೆನೆ ಬಂತು, ಆದ್ರೆ ಜನಪದ ಸಾಹಿತ್ಯದ ಮೂಲವನ್ನು ಹುಡುಕುವಂಥದ್ದು ಕಷ್ಟ. ಆ ಸ್ವರೂಪದ ಬಗ್ಗೆ ನಾನು ಸಾಹಿತ್ಯ ಹೇಗಿತ್ತು ಜನ ಸಮುದಾಯದ ಮಧ್ಯೆ, ಅಥವಾ ಸಾಹಿತ್ಯ ಜನಸಾಮಾನ್ಯರ ಮಧ್ಯದಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದರ ಪರಿಚಯ ನಮಗೆ ಆಗೋದಿಲ್ಲ. ಯಾಕಂದ್ರೆ ಇವತ್ತಿದ್ದಂತ ಗಾದೆ ನಾಳೆ ಮರೆಯಾಗಿ ಹೋಗುತ್ತೆ, ಇವತ್ತಿದ್ದಂತ ಜನಪದ ಗೀತೆಗಳು ಮತ್ತೆ ಅದು ಹೊರಟು ಹೋಗುತ್ತೆ. ಅಂದ್ರೆ ಹೊಸ ಹೊಸ ಜನಪದ ಸಾಹಿತ್ಯ ಹೊಸ ಸ್ವರೂಪವನ್ನ ಪಡೆದುಕೊಂಡು ಗಾದೆಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಬೇರೆ ಬೇರೆ ನಾವು ನೋಡುವಂತಹ ಜನಪದ ಗೀತೆಗಳಾಗಿರ್ಬೋದು, ಜನಪದ ಕಥೆಗಳಾಗಿರ್ಬೋದು ಹೊಸ ಹೊಸ ಸ್ವರೂಪವನ್ನು ಪಡೆಯುತ್ತೆ. ಆದ್ರಿಂದ ಅದು ಲಿಖಿತ ರೂಪದಲ್ಲಿ ಇತ್ತೀಚಿನವರೆಗೂ ಇರಲಿಲ್ಲ. ಇತ್ತೀಚೆಗೆ ಅದನ್ನ ಲಿಖಿತವಾಗಿ ಅಧ್ಯಯನ ಮಾಡುವಂಥದ್ದು ಸಾಕಷ್ಟು ಇದೆ. ಆದ್ರೆ ಈಗ ನಮಗೆ ಸ್ಪಷ್ಟವಾಗಿ ಬರುವಂಥದ್ದು ಏನಂದ್ರೆ ಭಾಷೆ ಹೇಗೆ ಸೃಷ್ಟಿಯಾಯಿತು. ಮನುಷ್ಯನ ಅವಶ್ಯಕತೆಯನ್ನ ಪೂರೈಸುವುದಕ್ಕೆ ಭಾಷೆ ಸೃಷ್ಟಿಯಾಯಿತು. ಅವನ ಬೇಕು ಬೇಡಗಳನ್ನ ಪೂರೈಸುವ ಒಂದು ಪ್ರಮುಖವಾದಂತಹ ಸಾಧನ ಭಾಷೆಯಾಯಿತು. ಈ ಪ್ರಮುಖವಾದಂತಹ ಸಾಧನ ಭಾಷೆ, ಇದನ್ನ ಬಿಟ್ಟು ಬೇರೆ ಯಾವುದೇ ಸಾಧನ ಸಿಕ್ಕಿಲ್ಲ. ಈಗ ನಾನು ಮಾತಾಡ್ತಿರುವಂಥದ್ದು ಕನ್ನಡ ಭಾಷೆಯ ಬಗ್ಗೆ ಅಲ್ಲ. ನಾನು ಪ್ರಾರಂಭದಲ್ಲಿ ಭಾಷೆಯ ಸ್ವರೂಪ, ಒಟ್ಟಾರೆಯಾಗಿ ಭಾಷೆಯ ಸ್ವರೂಪ. ಎರಡನೇ ಹಂತದಲ್ಲಿ ಮಾತಾಡುವಂಥದ್ದು ಭಾಷೆಯನ್ನ ಅಧ್ಯಯನ ಮಾಡ್ತಾ ಹೋದಾಗ ನಮಗೆ ಇಡೀ ಪ್ರಪಂಚದಾದ್ಯಂತ ಸಾಕಷ್ಟು ಭಾಷೆಗಳು ಸಿಗುತ್ತೆ. ಆ ಸಾಕಷ್ಟು ಭಾಷೆಗಳಲ್ಲಿ ಒಂದು ಪ್ರಮುಖವಾದಂತಹ ಭಾಷೆ ದ್ರಾವಿಡ ಭಾಷೆ. ಈ ದ್ರಾವಿಡ ಭಾಷೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ನನಗೆ ದಕ್ಷಿಣದಲ್ಲಿ ಒಂದು ದ್ರಾವಿಡ ಭಾಷೆ ಸಿಗುತ್ತೆ, ಅದರಲ್ಲಿ ಒಂದು ವಿಭಾಗವೇ ಕನ್ನಡ ಭಾಷೆ. ಆಗ ನನಗೆ ಕನ್ನಡಕ್ಕೆ ಬರ್ತೀನಿ. ನಾನು ಅಲ್ಲಿವರೆಗೆ ಕೂಡ ನಾನು ಭಾಷೆಯ ಅಧ್ಯಯನ, ದ್ರಾವಿಡ ಭಾಷೆಯ ಅಧ್ಯಯನ, ಅದಾದ ನಂತರ ಕನ್ನಡ ಭಾಷೆಯ ಅಧ್ಯಯನದ ಬಗ್ಗೆ ಮಾಡ್ತೀವಿ. ಪ್ರಾರಂಭದಲ್ಲಿ ಭಾಷೆ ಎಂದರೇನು ಅನ್ನೋದರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಭಾಷೆ ಒಂದು ಉದ್ದೇಶಪೂರ್ವಕವಾಗಿ ಸೃಷ್ಟಿಯಾದಂತ ಒಂದು ವ್ಯವಸ್ಥೆ. ನಾವು ಭಾಷೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಮನುಷ್ಯ ಮತ್ತು ಪ್ರಾಣಿಗಳಿಗಿರುವಂತಹ ವ್ಯತ್ಯಾಸ ಸ್ಪಷ್ಟವಾಗ್ತಾ ಹೋಗುತ್ತೆ. ಮನುಷ್ಯ ಶಬ್ದಗಳ ಮುಖೇನ ವ್ಯವಸ್ಥಾ ರೂಪದಲ್ಲಿ ತನ್ನ ಅನಿಸಿಕೆಯನ್ನ ಅಭಿವ್ಯಕ್ತಿಸುವಂತ ಶಕ್ತಿ ಅವನಲ್ಲಿದೆ. ಆದ್ರೆ ಪ್ರಾಣಿ ಶಬ್ದವನ್ನ ಮಾಡ್ಬೋದು, ಆದ್ರೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸುವಂತ ಶಕ್ತಿ ಅದಕ್ಕಿಲ್ಲ. ಆದ್ರೆ ಮನುಷ್ಯನಾದಂಥವನು ಸ್ಪಷ್ಟವಾಗಿ ತನಗೇನು ಬೇಕು, ತನ್ನ ಒಡನಾಟಿಯೊಂದಿಗೆ ಯಾವ ರೀತಿಯಾದಂತಹ ಒಂದು ಸಂವಹನವನ್ನ ಮಾಡಬಹುದು. ಸೊ ಅದರ ಬಗ್ಗೆ ಸ್ಪಷ್ಟವಾದಂತಹ ವಿವರಣೆ ಒಂದು ನಾವು ಈ ಸಂದರ್ಭದಲ್ಲಿ ನೋಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಇನ್ನೊಂದು ಸ್ಪಷ್ಟವಾಗಿ ಬೇಕಾಗುತ್ತೆ, ಅದುವೇ ಭಾಷೆಯ ಹುಟ್ಟು. ಭಾಷೆಯ ಹುಟ್ಟಿನ ಬಗ್ಗೆ ಅಧ್ಯಯನ ಮಾಡ್ತಾ ಹೊರಟಾಗ ಭಾಷಾಶಾಸ್ತ್ರಜ್ಞರು ಸ್ಪಷ್ಟವಾದಂತ ವಿವರಣೆ ಕೊಟ್ಟಿಲ್ಲ. ಒಂದು ಮಾತನ್ನ ಸ್ಪಷ್ಟಪಡಿಸ್ತಾ ಹೋದ್ರು. ಅದೇನಂದ್ರೆ ಭಾಷೆಯ ಅಧ್ಯಯನ ಏನಂದ್ರೆ ಮರದ ಒಲೆಯಲ್ಲಿ ಅಡಿಗೆ ಮಾಡಿದಂತೆ. ಯಾಕಂದ್ರೆ ಮರದ ಒಲೆಯಲ್ಲಿ ಅಡಿಗೆ ಮಾಡಿದ್ರೆ ಅಡಿಗೆನೂ ಆಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಒಲೆ ಕೂಡ ಸುಟ್ಟು ಹೋಗುತ್ತೆ. ಅಂದ್ರೆ ಇದರ ಬಗ್ಗೆ ಸ್ಪಷ್ಟವಾದಂತ ವಿವರಣೆ ಇಲ್ಲ. ಯಾವತ್ತು ಸೃಷ್ಟಿಯಾಯಿತು, ಯಾವ ರೀತಿ ಸೃಷ್ಟಿಯಾಯಿತು, ಇದರ ಕಾರಣ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಭಾಷಾಶಾಸ್ತ್ರಜ್ಞರು ಬೇರೆ ಬೇರೆ ಒಂದು ಥಿಯರಿಗಳನ್ನ ಕೊಟ್ಟರು, ಸಿದ್ಧಾಂತಗಳನ್ನ ಮಂಡಿಸಿದ್ರು. ಆ ಸಿದ್ಧಾಂತ ನೋಡಿದಾಗ ನಮಗೆ ಒಂದು ಪಂಗಡ ಅಂತೂ ಇಲ್ಲ, ನಾಯಿಯ ಬೊಗಳುವಿಕೆ, ನಾಯಿ ಭೌ ಭೌ ಅನ್ನುತ್ತೆ. ಈ ಭೌ ಭೌ ಅನ್ನುವಂತ ಶಬ್ದದಿಂದ ಭಾಷೆಯನ್ನ ಮನುಷ್ಯ ಅನುಕರಿಸಿದ ಅನ್ನುವುದು. ಆದ್ರೆ
ನಂತರ ಬಂದಂತ ಭಾಷಾಶಾಸ್ತ್ರಜ್ಞರು ಇದನ್ನ ಭೌಭೌ ಥಿಯರಿ ಅಂತ ಟೀಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಎರಡನೇ ಹಂತದಲ್ಲಿ ದೇವಸ್ಥಾನ ಗಂಟೆಗಳ ನಾದವನ್ನ ಕೇಳಿದಂತ ಮನುಷ್ಯ ಇದನ್ನ ಭಾಷೆಯನ್ನ ಅನುಸರಿಸಿದ ಆ ಶಬ್ದದ ಆಧಾರದ ಮೇಲೆ ಅನ್ನುವಂಥದ್ದನ್ನು ಕೂಡ ನೋಡಿದ್ವಿ. ಆದ್ರೆ ಅದನ್ನ ನಂತರ ಬಂದಂತಹ ಭಾಷಾಶಾಸ್ತ್ರಜ್ಞರು ಡಿಂಗ್ ಡಾಂಗ್ ಥಿಯರಿ ಅಂತ ಟೀಕೆ ಮಾಡಿದ್ರು. ಇದರ ಅರ್ಥ ನಿಮಗೆ ಸ್ಪಷ್ಟವಾಗುತ್ತೆ. ಅದೇನಂದ್ರೆ ಭಾಷೆಯ ಬಗ್ಗೆ ಸಂಪೂರ್ಣವಾದಂತ ವ್ಯವಸ್ಥಾರೂಪವಾದಂತ ಅಧ್ಯಯನ ಇಲ್ಲ. ಆದ್ರೆ ಭಾಷೆ ಅಂದ್ರೆ ಏನು? ಭಾಷೆ ಸ್ಪಷ್ಟವಾಗಿ ಒಂದು ವ್ಯವಸ್ಥೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ಭಾಷೆಯ ಮೂಲದ ಬಗ್ಗೆ ನಾನು ಕೊಟ್ಟೆ. ಬೆಳವಣಿಗೆ ಹೇಗಾಗುತ್ತೆ? ಇದು ಒಂದು ಸಮುದಾಯ ತನ್ನ ಅವಶ್ಯಕತೆಯನ್ನ ಸಂಪೂರ್ಣಗೊಳಿಸುವುದಕ್ಕೆ ಸೃಷ್ಟಿಯಾದಂತ ಒಂದು ಸ್ಪಷ್ಟವಾದಂತ ಸಾಧನ. ಸ್ಪಷ್ಟವಾಗಿ ನಿಮಗೆ ಇದೇ ರೀತಿಯಲ್ಲಿ ಪ್ರಶ್ನೆ ಬರುತ್ತೆ. ನಾನು ಏನು ಅಲ್ಲಿ ಪಾಯಿಂಟ್ಸ್ ಅನ್ನು ಹಾಕಿದ್ದೀನೋ, ಭಾಷೆಯ ಮೂಲ ಮತ್ತು ಬೆಳವಣಿಗೆ ಇದೊಂದು ಪ್ರಶ್ನೆಯಾಗಿ ಬರ್ಬೋದು. ಭಾಷೆಯ ಸ್ವರೂಪ ಇದು ಒಂದು ಪ್ರಶ್ನೆಯಾಗಿ ಬರ್ಬೋದು. ಭಾಷೆಯ ಸಾಮಾನ್ಯ ವ್ಯಾಖ್ಯಾನ ಇದೊಂದು ಪ್ರಶ್ನೆ ಬರ್ಬೋದು. ಆದ್ರೆ ಯಾವುದೇ ಪ್ರಶ್ನೆ ಈಗ ಜೊತೆಯಾಗಿ ಬರ್ಬೋದು. ಅಂದ್ರೆ ಭಾಷೆಯ ಮೂಲ, ಬೆಳವಣಿಗೆ ಮತ್ತು ಭಾಷೆಯ ಸ್ವರೂಪವನ್ನ ಚಿಂತಿಸಿ. ಇನ್ನು ಕೆಲವು ಭಾಷೆಯ ಸ್ವರೂಪ ಮತ್ತು ವ್ಯಾಖ್ಯಾನವನ್ನ ಪರಿಚಯಿಸಿ ಅಂತ ಕೇಳ್ಬೋದು. ಭಾಷೆಯ ಸಾಮಾನ್ಯ ಲಕ್ಷಣಗಳನ್ನು ಕೇಳ್ಬೋದು. ಇನ್ನು ಮುಂದೆ ನಾವು ಭಾಷೆಯ ವಿಶೇಷ ಲಕ್ಷಣಗಳ ಬಗ್ಗೆ ಕೂಡ ಅಧ್ಯಯನ ಮಾಡೋದಕ್ಕಿದೆ. ಆದ್ರೆ ಏನನ್ನೇ ಬರೆಯುವಂತ ಸಂದರ್ಭದಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುವಂತಹ ಆ 3 ವ್ಯಾಖ್ಯಾನಗಳೇನಿದೆ ಅದು ಅತ್ಯಂತ ಪ್ರಮುಖವಾದಂತ ವ್ಯಾಖ್ಯಾನಗಳು. ಯಾವುದಾದ್ರೂ ಒಂದು ವ್ಯಾಖ್ಯಾನ ಅಂದ್ರೆ ಮೊದಲ ಎರಡು ವ್ಯಾಖ್ಯಾನ ಏನಿದೆ, ಕ್ರೋಚೆ ಮತ್ತು ಮಾರ್ಟಿ, ಇವರ ವ್ಯಾಖ್ಯಾನದಿಂದ ಪ್ರಾರಂಭ ಮಾಡಿ ನಂತರ ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್, ಯಾಕಂದ್ರೆ ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅನ್ನುವಂಥವರು ಭಾಷೆಯ ಬಗ್ಗೆ ಸ್ಪಷ್ಟವಾದಂತ ಪರಿಚಯವನ್ನ ಮಾಡಿದಂಥವ್ರು. ಆದ್ರಿಂದ ಅವರ ವ್ಯಾಖ್ಯಾನವನ್ನ ಬಿಡ್ಲೇಬಾರ್ದು. ಆದ್ರೆ ಪ್ರಾರಂಭದಲ್ಲಿ ನೀವೇನ್ ಮಾಡ್ಬೋದು, ಕ್ರೋಚೆ ಅಥವಾ ಮಾರ್ಟಿ ಯಾರ್ದಾದ್ರು ಒಬ್ಬರದ್ದು ಹಾಕಿದ್ರೆ ಸಾಕು. ಸ್ಪಷ್ಟವಾಗಿ ಡಬಲ್ ಇನ್ವರ್ಟೆಡ್ ಕಾಮದ ಒಳಗಡೆ ಹಾಕ್ಬೇಕು. ಆದ್ರೆ ಅದರ ಮೇಲೆ ಏನನ್ನ ಹಾಕ್ಬೇಕು? ಭಾಷೆ ಒಂದು ವ್ಯವಸ್ಥೆ, ಧ್ವನಿ ಸಂಕೇತಗಳ ಮೊತ್ತ ಅನ್ನುವಂತ ಶಬ್ದವನ್ನ ಹಾಕ್ಬೇಕು. ನಾನು ಒಟ್ಟಾರೆ ಭಾಷೆಯ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನಾನೊಂದು ಸಾಮಾನ್ಯ ವ್ಯಾಖ್ಯಾನ ಅನ್ನುವಂಥದ್ದನ್ನ ಸ್ಕ್ರೀನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಭಾಷೆಯ ಸಾಮಾನ್ಯ ವ್ಯಾಖ್ಯಾನ ಅನ್ನುವಂಥದ್ದನ್ನು ನೋಡಿದಾಗ ಇದು ಯಾವುದೇ ಒಬ್ಬ ಭಾಷಾಶಾಸ್ತ್ರಜ್ಞ ಕೊಟ್ಟಂತಹ ವ್ಯಾಖ್ಯಾನ ಅಲ್ಲ. ಆದ್ರೆ ಒಟ್ಟಾರೆಯಾಗಿ ಇದರ ಬಗ್ಗೆ ಇರುವಂತಹ ಒಂದು ಅಧ್ಯಯನ ಸ್ವರೂಪವನ್ನು ಕೊಡುವಂಥದ್ದು. ಇದೇನಂದ್ರೆ ಭಾಷೆ ಎಂದರೇನು ಅನ್ನೋದನ್ನು ನೋಡಿದಂತ ಸಂದರ್ಭದಲ್ಲಿ, ಭಾಷೆ ಎಂದರೆ ವಕ್ತೃವಿನ, ವಕ್ತೃ ಅಂದ್ರೆ ನಾನು ಈಗ ವಕ್ತೃ, ನೀವೆಲ್ಲರೂ ಕೂಡ ಯಾರು? ಸ್ತೋತೃಗಳು. ನೀವೆಲ್ಲರೂ ಕೂಡ ಕೇಳಿಸ್ಕೊತಾ ಇದ್ದೀರಾ. ನಾನು ಭಾಷೆಯನ್ನ ಇಲ್ಲಿ ನನ್ನ ಆ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಶಾಂತಚಿತ್ತರಾಗಿ ಕೇಳಿಸ್ಕೊತಾ ಇದ್ದೀರಾ. ಅಂದ್ರೆ ವಕ್ತೃವಿನ ಭಾವನೆಗಳನ್ನ, ನನ್ನ ಭಾವನೆಗಳನ್ನ, ನಾನು ವಕ್ತೃ ಭಾವನೆಗಳನ್ನು ಸ್ತೋತೃವಿನ ಅಂದ್ರೆ ಯಾರು ಕೇಳುಗರಿದ್ದಾರೋ ಅವರು ಸ್ತೋತೃವಿನ ಭಾವಕಲ್ಪಕ್ಕೆ ತಲುಪಿಸಿ ಆಲೋಚನೆಯ ಅಲೆಗಳನ್ನ ಎಬ್ಬಿಸುವ ಸರ್ವ ಸಮರ್ಥ ಸಂವಹನ ಸಾಧನವೇ ಭಾಷೆ. ಇದೆಲ್ಲವನ್ನ ಕೂಡ ನಾನು ನಿಮಗೆ ಸಂಬಂಧಪಟ್ಟಂತ ವಿವರಣೆಯನ್ನು ಕೊಡ್ತೀನಿ. ಈಗ ನೀವು ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೆ ಕೂಡ ಕೆಲವು ಆದ್ರೆ ಪಾಯಿಂಟ್ಸ್ ಅನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು 2 ಟೈಮ್ಸ್ ರಿಪೀಟ್ ಮಾಡ್ತೀನಿ. ಅದಾದ ನಂತರ ಕೆಲವು ನಿಮಗೆ ಅಲ್ಲೇ ಕಾಣಿಸುತ್ತೆ. ಆದ್ರಿಂದ ಭಾಷೆಯ ಸಾಮಾನ್ಯ ವ್ಯಾಖ್ಯಾನ ಏನೆಂದ್ರೆ ವಕ್ತೃವಿನ ಭಾವನೆಗಳನ್ನು ಸ್ತೋತೃವಿನ ಭಾವಕಲ್ಪಕ್ಕೆ ತಲುಪಿಸಿ ಗ್ರಹಣದ ಮೂಲಕ, ಗ್ರಹಣ ಅಂದ್ರೆ ಯೋಚನಾ ಶಕ್ತಿ, ಗ್ರಹಣದ ಮೂಲಕ ಆಲೋಚನೆಯ ಅಲೆಗಳನ್ನ ಎಬ್ಬಿಸುವ ಸರ್ವ ಸಮರ್ಥ ಸಂವಹನ ಸಾಧನವೇ ಭಾಷೆ. ಇದು ಸಾಮಾನ್ಯ ವ್ಯಾಖ್ಯಾನ. ಈಗ ನಮಗೊಂದು ಸ್ಪಷ್ಟ ಗೊತ್ತಾಯಿತು. ಅಂದ್ರೆ ಅಲ್ಲಿ ಒಬ್ಬ ವಕ್ತೃ ಇರಬೇಕು, ಒಬ್ಬ ಸ್ತೋತೃ ಇರಬೇಕು. ಆದ್ರೆ ಕರ್ನಾಟಕದಲ್ಲಿ ಕೋಟ್ಯಂತರ ವಕ್ತೃಗಳಿದ್ದಾರೆ, ಕೋಟ್ಯಂತರ ಸ್ತೋತೃಗಳಿದ್ದಾರೆ. ನನ್ನ ಮಾತನ್ನ ಕೇಳಿಸ್ಕೊಳ್ಳುವಂಥವ್ರು ಇದ್ದಾರೆ. ನಾನಾಗ ವಕ್ತೃ ಆಗ್ತೀನಿ, ಯಾರು ಕೇಳಿಸ್ಕೊತಾ ಇದ್ದಾರೋ ಅವರು ಸ್ತೋತೃ ಆಗ್ತಿದ್ದಾರೆ. ಅಂದ್ರೆ
ವಕ್ತೃವಿನ ಭಾವ ಭಾವನೆಗಳನ್ನ ಸ್ತೋತೃವಿನ ಭಾವಕಲ್ಪಕ್ಕೆ ತಲುಪಿಸಿ ಗ್ರಹಣದ ಮೂಲಕ ಆಲೋಚನೆ ಅಲೆಗಳನ್ನು ಎಬ್ಬಿಸುವ ಸರ್ವ ಸಮರ್ಥ ಸಂವಹನ ಸಾಧನವೇ ಭಾಷೆ. ಇದು ಸಾಮಾನ್ಯ ವ್ಯಾಖ್ಯಾನ. ಇದರ ಬಗ್ಗೆ ಎರಡು ಪ್ರಮುಖವಾದಂತಹ ಭಾಷಾಶಾಸ್ತ್ರಜ್ಞರು ಸ್ಪಷ್ಟವಾದಂತಹ ವಿವರಣೆಯನ್ನು ಕೊಡ್ತಾರೆ. ಅದುವೇ ಒಬ್ಬ ಕ್ರೋಚೆ. ಕ್ರೋಚೆಯ ಪ್ರಕಾರ ಸೀಮಿತವಾದ, ಅಥವಾ ಅಲ್ಲಿ ಕಾಮ ಹಾಕಿದ್ದೀನಿ, ಸೀಮಿತವಾದ, ಸ್ಪಷ್ಟವಾದಂತ ಒಂದು ಸೀಮಿತವಾಗಿದೆ, ವ್ಯವಸ್ಥಿತ ಶಬ್ದ ಸಮುದಾಯವನ್ನು ಒಳಗೊಂಡ, ಈ ಭಾಷೆ ಒಂದು ವ್ಯವಸ್ಥಿತ ರೂಪದಲ್ಲಿ ರಚನೆಯಾಗಿರುತ್ತೆ, ವ್ಯವಸ್ಥಿತ ಶಬ್ದ ಸಮುದಾಯವನ್ನ ಒಳಗೊಂಡ ಅಭಿವ್ಯಕ್ತಿಗೆ ಕಾರಣವಾಗುವ, ಅಭಿವ್ಯಕ್ತಿ ಅಂದ್ರೆ ವೇ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಮಾಧ್ಯಮ. ಈಗ ಮಾಧ್ಯಮ ಕನ್ನಡ, ನಾನು ನಿಮಗೆ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೀನಿ, ವೇ ಆಫ್ ಎಕ್ಸ್ಪ್ರೆಷನ್. ಇದು ಅಭಿವ್ಯಕ್ತಿಗೆ ಕಾರಣವಾಗುವ ಮಾಧ್ಯಮವೇ ಭಾಷೆ. ಇದು ಕ್ರೋಚೆ. ಅದಾದ ನಂತರ ಮಾರ್ಟಿಯ ವ್ಯಾಖ್ಯಾನವನ್ನ ನೋಡಿದಂತ ಸಂದರ್ಭದಲ್ಲಿ ಮಾರ್ಟಿಯ ಪ್ರಕಾರ ಮನಸ್ಸಿನಲ್ಲಿರುವುದನ್ನು, ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಇದೆ, ಆ ಭಾವನೆಯನ್ನ ನಾನು ಹೊರ ಹಾಕಬೇಕೀಗ. ಆ ಭಾವನೆಯನ್ನು ಹೊರಹಾಕುವಂತ ಶಕ್ತಿ ಪ್ರಾಣಿಗಳಿಗಿದೆ, ಅದು ಕೇವಲ ಶಬ್ದದಲ್ಲಿ ಮಾತ್ರ, ವಾಕ್ಯಗಳಲ್ಲ. ಆದ್ರೆ ನನ್ನ ಭಾವನೆಗಳನ್ನ ನಾನು ಸ್ಪಷ್ಟವಾಗಿ ವ್ಯವಸ್ಥಾ ರೂಪದಲ್ಲಿ ಶಬ್ದಗಳ ಮುಖಾಂತರ ಹೊರಹಾಕ್ಬೋದು. ಅದರಿಂದ ಮಾಟಿ ಅಂತಾನೆ ಮನಸ್ಸಿನಲ್ಲಿರುವುದನ್ನು ಅಭಿವ್ಯಕ್ತಿಸುವುದಕ್ಕೆ ಮಾಡುವ ಉದ್ದೇಶಪೂರ್ವಕವಾದ ಧ್ವನಿಗಳ ಉಚ್ಚಾರಣೆಯೇ ಭಾಷೆ. ಇದೊಂದು ಧ್ವನಿಗಳ ಉಚ್ಚಾರಣೆ ಒಂದು ನನ್ನ ಬೇರೆ ಬೇರೆ ಧ್ವನ್ಯಂಗಗಳಿವೆ ನನ್ನಲ್ಲಿ. ಮೂಗು ಇದೆ, ಅನುನಾಸಿಕ ಆಗುತ್ತೆ, ನಾಲಿಗೆ ಇದೆ, ಸೊ ಓಷ್ಟೀಕರಣ ಅಂತ ಕರಿತೀವಿ, ಗಂಟಲಿದೆ, ಅದರಲ್ಲಿ ಕಂಠ್ಯ ಅನ್ನುವಂತ ಕರಿತೀವಿ ನಾವು. ಈ ರೀತಿ ಬೇರೆ ಬೇರೆ ಆ ಉಚ್ಚಾರಣೆಯನ್ನ ನಾವು ವ್ಯಕ್ತಪಡಿಸಬೇಕಾಗುತ್ತೆ, ಉಚ್ಚಾರಣೆಯೇ ಭಾಷೆ. ಇದು ಮಾಟಿ. ಅದಾದ ನಂತರ ಇವರೆಲ್ಲರ ವ್ಯಾಖ್ಯಾನಗಳು ಒಂದು ಸ್ಪಷ್ಟವಾದಂತ ಸ್ವರೂಪ ಮತ್ತು ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಅತ್ಯಂತ ಪ್ರಮುಖವಾದಂತ ಭಾಷಾಶಾಸ್ತ್ರಜ್ಞರು ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಯಾರ ಹೆಸರು ಮರೆತು ಹೋದ್ರೆ ಇವರ ಹೆಸರು ಮರೆತು ಹೋಗ್ಬಾರ್ದು. ಕ್ರೋಚೆದು ಬೇಕಾದ್ರೆ ಮರೆತು ಹೋಗ್ಲಿ, ಮಾರ್ಟಿದು ಬೇಕಾದ್ರೆ ಮರೆತು ಹೋಗ್ಲಿ, ಆದ್ರೆ ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅವರ ವ್ಯಾಖ್ಯಾನ ಸ್ಪಷ್ಟವಾಗಿ ನೆನಪಿರಬೇಕಾಗುತ್ತೆ. ಅದರಿಂದ ಯಾಕಂದ್ರೆ ಭಾಷೆಗೊಂದು ಸ್ಪಷ್ಟವಾದಂತ ವಿವರಣೆಯನ್ನು ಕೊಟ್ಟಂತವರು, ಮುಂದೆ ಈ ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅವರ ಆ ವ್ಯಾಖ್ಯಾನದ ಆಧಾರದ ಮೇಲೇನೆ ನಾವು ಸಾಮಾನ್ಯ ಲಕ್ಷಣಗಳನ್ನ ಅಧ್ಯಯನ ಮಾಡುವಂಥದ್ದು. ನಾನು ಆಯಾ ವಿಭಾಗದಿಂದ ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಕ್ರೀನ್ ಮೇಲೆ ಆಗಾಗ ಡಿಸ್ಪ್ಲೇ ಮಾಡ್ತಾ ಇರ್ತೇನೆ. ಆಗ ನಿಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರುತ್ತೆ, ನೀವು ಯಾವ ರೀತಿಯಲ್ಲಿ ಉತ್ತರವನ್ನು ಬರೀಬೋದು. ನಾನಿವತ್ತು ಪೆನ್ನನ್ನು ಯೂಸ್ ಮಾಡಲ್ಲ, ಪೆನ್ನನ್ನು ಯೂಸ್ ಮಾಡಿ ಸಾಕಷ್ಟು ಅದರಲ್ಲಿ ವಿವರಣೆಯನ್ನು ಕೊಡ್ತೀನಿ, ಯಾವ ರೀತಿಯಲ್ಲಿ ನೀವು ಬರೆದಾಗ ನಿಮಗೆ ಸ್ಕೋರ್ ಆಗುತ್ತೆ ಅನ್ನುವಂಥದ್ದು ಕೂಡ. ಸೊ ಈಗ ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅವರ ಪ್ರಕಾರ ಭಾಷೆ ಎನ್ನುವುದು ಒಂದು ವ್ಯವಸ್ಥೆ ಅಂತ ಅಂತಾರೆ ಅವರು. ಅದು ಇದು ಸಿಸ್ಟಮ್, ಒಂದು ಭಾಷೆ ಒಂದು ವ್ಯವಸ್ಥೆ. ಅದು ಯಾವುದಂದ್ರೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ. ಇಲ್ಲಿ ನಿಮಗೆ ಯಾದೃಚ್ಛಿಕ ಅನ್ನುವಂಥ ಶಬ್ದದ ಅರ್ಥ ಗೊತ್ತಿರೋದಿಲ್ಲ. ಯಾದೃಚ್ಛಿಕ ಅಂದ್ರೆ ಇಂಗ್ಲಿಷಲ್ಲಿ ನಾವು ಅದನ್ನ ಆರ್ಬಿಟರಿನೆಸ್ ಅಂತ ಕರಿತೀವಿ. ಆರ್ಬಿಟರಿನೆಸ್ ಅಂದ್ರೆ ಒಂದು ವಸ್ತುವಿಗೆ, ವಿಷಯಕ್ಕೆ ತಾತ್ಕಾಲಿಕವಾಗಿ ಇಟ್ಟಂತ ಹೆಸರು ಯಾದೃಚ್ಛಿಕತೆ. ಈಗ ನಾವು ಕರ್ನಾಟಕದಲ್ಲಿ ಯಾವುದೋ ಒಂದು ವಸ್ತುವಿಗೆ ಒಂದು ಹೆಸರನ್ನು ಇಟ್ಟಿರ್ತೀವಿ, ಅದು ಕನ್ನಡ ಭಾಷೆಯಲ್ಲಿ ಅದನ್ನು ಸೂಚಿಸುತ್ತೆ. ಈಗ ನಾಯಿ ಅನ್ನುವಂಥದ್ದು ಆ ಪ್ರಾಣಿಗಿಟ್ಟಂತ ಹೆಸರು. ಆದ್ರೆ ನಾಯಿ ಅಂತ ನಾವು ಹಿಂದಿಯಲ್ಲಿ ಕರೆಯೋದು, ಅಥವಾ ನಾರ್ತ್ ಇಂಡಿಯಾಕ್ಕೆ ಹೋಗಿ ನಾಯಿ ಅಂತ ಕರೆದ್ರೆ ಅದಕ್ಕೆ ಅರ್ಥ ಆಗಲ್ಲ, ಅಥವಾ ಅದು ಶಬ್ದ ಕೂಡ ಇಲ್ಲ. ಅಂದ್ರೆ ತಾತ್ಕಾಲಿಕವಾಗಿ ಕರ್ನಾಟಕದಲ್ಲಿ ಆ ಒಂದು ಪ್ರಾಣಿಗೆ ನಾಯಿ ಅಂತ ಇಡಲಾಗಿದೆ, ಆ ಒಂದು ಪ್ರಾಣಿಗೆ ದನ ಎನ್ನುವಂಥದ್ದು ಸೃಷ್ಟಿಯಾಗಿದೆ ಇಲ್ಲಿ. ಅಂದ್ರೆ ಯಾದೃಚ್ಛಿಕತೆ ಅಂದ್ರೆ ಅದು. ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯ ಮೂಲಕ ಒಂದು ಸಮಾಜವು ಪರಸ್ಪರ ಸಹಕರಿಸಿ ವ್ಯವಹರಿಸುತ್ತದೆ. ಇದು ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅವರ ವ್ಯಾಖ್ಯಾನ. ಅದರಿಂದ ಭಾಷೆ ಎನ್ನುವುದು ಒಂದು ವ್ಯವಸ್ಥೆ. ಆ ಭಾಷೆ
ಎನ್ನುವುದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ. ಅದರ ಮೂಲಕ ಒಂದು ಸಮಾಜವು ಪರಸ್ಪರ ಸಹಕರಿಸಿ ವ್ಯವಹರಿಸುತ್ತದೆ. ಇದು ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅವರ ಸ್ಪಷ್ಟವಾದಂತಹ ಒಂದು ವ್ಯಾಖ್ಯಾನ. ಸೊ ನಾವು ಭಾಷೆ ಅಂದ್ರೆ ಏನು ಅಂತ ನೋಡಿದ್ವಿ. ಭಾಷೆಯ ಒಟ್ಟಾರೆ ಸ್ವರೂಪ, ಅದನ್ನ ಒಟ್ಟಾರೆಯಾಗಿ ನಾವು ಅಧ್ಯಯನ ಮಾಡುವಂಥದ್ದು. ಅದಾದ ನಂತರ ಸಾಮಾನ್ಯ ವ್ಯಾಖ್ಯಾನದ ಬಗ್ಗೆ ನಾನು ವಿವರಣೆ ಕೊಟ್ಟೆ. ಅದು ಯಾವುದೇ ಒಬ್ಬ ಭಾಷಾಶಾಸ್ತ್ರಜ್ಞ ಕೊಟ್ಟಂತ ವ್ಯಾಖ್ಯಾನ ಅಲ್ಲ. ಅದೇ ರೀತಿಯಲ್ಲಿ ಕ್ರೋಚೆ ಮತ್ತು ಮಾಟಿ ಅವರ ವ್ಯಾಖ್ಯಾನದ ಬಗ್ಗೆ ನೋಡಿದ್ವಿ. ಅತ್ಯಂತ ಪ್ರಮುಖವಾದಂತಹ ಭಾಷಾಶಾಸ್ತ್ರಜ್ಞ ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಕೊಟ್ಟ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಮುಂದೆ ಪ್ರವೇಶ ಮಾಡುವಂಥದ್ದು ಭಾಷೆಯ ಸಾಮಾನ್ಯ ಲಕ್ಷಣ ಏನು. ಈ ಭಾಷೆಯ ಸಾಮಾನ್ಯ ಲಕ್ಷಣವನ್ನ ಯಾವ ರೀತಿ ಸಿದ್ಧ ಮಾಡಿದ್ದಾರೆ ಅಂದ್ರೆ, ಅದು ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಅವರ ವ್ಯಾಖ್ಯಾನ ಸಿದ್ಧ ಮಾಡಿರುವಂಥದ್ದು. ಅಲ್ಲಿ 5 ಪ್ರಮುಖವಾದಂತಹ ಅಂಶಗಳು ಬರುತ್ತೆ. ಆ 5 ಪ್ರಮುಖವಾದಂತಹ ಅಂಶಗಳಲ್ಲಿ ಮೊದಲಿಗೆ ನಮಗೆಲ್ಲರಿಗೂ ಕೂಡ ಇದರ ಬಗ್ಗೆ ಅನುಭವ ಇರುತ್ತೆ, ಭಾಷೆ ಅಂದ್ರೆ ಏನು, ಆದ್ರೆ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಹೋಗಿರೋದಿಲ್ಲ ಅಷ್ಟೇ. ಭಾಷೆ ನಮ್ಮ ಸುತ್ತಮುತ್ತ ನಾವು ಪ್ರತಿನಿತ್ಯ ಕೂಡ ನಮ್ಮ ಭಾವನೆಗಳನ್ನ ಭಾಷೆಯ 49 ಅಕ್ಷರ, ರು ದೀರ್ಘ ಸ್ವರ ಕೇಳಿದ್ರೆ 50 ಅಕ್ಷರಗಳ ಮುಖಾಂತರನೇ ವ್ಯವಸ್ಥಾ ರೂಪದಲ್ಲಿ ಸಿದ್ಧ ಮಾಡಿದ್ದೇವೆ. ಇದೆಲ್ಲವನ್ನ ಪ್ರತಿನಿತ್ಯ ನಾವು ಬಳಕೆ ಮಾಡ್ತಾನೆ ಇದ್ದೀವಿ. ಆದ್ರೆ ನಮಗೆ ಅದೊಂದು ಅದ್ರ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನು ಯಾವತ್ತೂ ಮಾಡಿಲ್ಲ. ಈಗ UPSCಗೋಸ್ಕರ ಅಧ್ಯಯನ ಮಾಡುವಂತ ಕೆಲಸವನ್ನು ಮಾಡುವಂತ ಸ್ಥಿತಿ ಬಂದಿದೆ. ಭಾಷೆ ಒಂದು ವ್ಯವಸ್ಥೆ. ಭಾಷೆ, ದ ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್. ಇದು ಮೊದಲನೇದು. ಎರಡನೇದು ನಾವು ನೋಡುವಂಥದ್ದು ಭಾಷೆ ಸಂಕೇತಗಳ ವ್ಯವಸ್ಥೆ. ಇಟ್ಸ್ ಒಂದು ರೀತಿಯಲ್ಲಿ ವೋಕಲ್ ಸಿಂಬಲ್, ಅಂದ್ರೆ ಒಂದು ರೀತಿಯಲ್ಲಿ ನಾವು ಆ ಸಂಕೇತಗಳಿಂದ, ಸಿಂಬಲ್ಸ್, ಇದು ಸಾಕಷ್ಟು ಆ ಸಿಂಬಲ್ಸ್ ಭಾಷೆಯ ಮುಖಾಂತರ ಸೇರ್ಕೊಂಡಿದೆ. ಮೂರನೇದು ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ. ಅಂದ್ರೆ ಇಟ್ಸ್ ಅ ಸಿಸ್ಟಮ್ ಅಥವಾ ವೋಕಲ್ ಸಿಂಬಲ್ಸ್. ನಾವು ಧ್ವನ್ಯಾತ್ಮಕ ನೆಲೆಯಲ್ಲಿ ಅದನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತೀವಿ. ಅದಾದ ನಂತರ ಭಾಷೆ ಯಾದೃಚ್ಛಿಕ ಸಂಕೇತಗಳ ವ್ಯವಸ್ಥೆ, ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ಆಗ್ಬೇಕದು. ಯಾದೃಚ್ಛಿಕ ಸಂಕೇತಗಳ ವ್ಯವಸ್ಥೆ ಅಂತ ಕೊಟ್ಟಿದ್ದೀನಿ. ಅದರಿಂದ 4ನೇ ಪಾಯಿಂಟ್ ಅದು ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ. ಯಾದೃಚ್ಛಿಕ ಅಂದ್ರೆ ಸ್ಪಷ್ಟವಾದಂತ ವಿವರಣೆಯನ್ನು ಕೊಟ್ಟಿದ್ದೀನಿ. ಅದಾದ ನಂತರ ಕೊನೆಯದು, ಅದುವೇ ಭಾಷೆಯ ಸಹಾಯದಿಂದ ಪರಸ್ಪರ ಸಹಕರಿಸಿ ವ್ಯವಹರಿಸುತ್ತದೆ. ಯಾವುದಂದ್ರೆ ಸಮುದಾಯ. ಒಂದು ಸಮುದಾಯ ಇರುತ್ತೆ, ಆ ಸಮುದಾಯ ಪರಸ್ಪರ ಸಹಕರಿಸಿ ವ್ಯವಹರಿಸುತ್ತದೆ. ಇದು ಸಾಮಾನ್ಯ ಲಕ್ಷಣಗಳು. ಈ ಸಾಮಾನ್ಯ ಲಕ್ಷಣಗಳನ್ನ ಒಂದೊಂದನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗುತ್ತೆ. ಆದ್ರೆ ಅದರ ಬಗ್ಗೆ ಕೂಡ ನಾನು ಪ್ರತಿಯೊಂದಕ್ಕೆ ಕೂಡ ವಿವರಣೆಯನ್ನು ಕೊಡ್ತೀನಿ. ಆ ಭಾಷೆ ಒಂದು ವ್ಯವಸ್ಥೆ ಆಗಿರ್ಬೋದು, ಭಾಷೆ ಸಂಕೇತಗಳ ವ್ಯವಸ್ಥೆ ಆಗಿರ್ಬೋದು, ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ ಆಗಿರ್ಬೋದು, ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಆಗಿರ್ಬೋದು, ಭಾಷೆಯ ಸಹಾಯದಿಂದ ಪರಸ್ಪರ ಆ ಸಮುದಾಯ ಸಹಕರಿಸಿ ವ್ಯವಹರಿಸುತ್ತದೆ ಅನ್ನುವಂಥದ್ದು ಒಂದು ಸ್ಪಷ್ಟವಾದಂತಹ ಸಾಮಾನ್ಯ ಲಕ್ಷಣ. ಈಗ ನಾನು ಅದರ ಬಗ್ಗೆ, ಅಂದ್ರೆ ಭಾಷೆ ಒಂದು ವ್ಯವಸ್ಥೆ, ಆ ಸಾಮಾನ್ಯ ಲಕ್ಷಣ ಬಗ್ಗೆ ಇವತ್ತೇ ನಾನು ಪ್ರವೇಶ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ಸ್ವಲ್ಪ ನಮಗೆ ಹೇಗೆ ಆಗುತ್ತೆ ಅನ್ನುವುದರ ಆ ಒಂದು ಅನುಭವ ಮುಖ್ಯ. ಯಾವ ರೀತಿಯಲ್ಲಿ ಈ ಆನ್ಲೈನ್ ಕ್ಲಾಸ್ ಮುಖಾಂತರ ನಾವು ಯಾವ ರೀತಿಯಲ್ಲಿ ಸ್ಟೂಡೆಂಟ್ಸ್ಗೆ ರೀಚ್ ಆಗ್ಬೋದು ಅನ್ನುವಂಥದ್ದು ಮುಖ್ಯ. ಆದ್ರಿಂದ ನಾಳೆಯಿಂದ ನೀವು ಕೂಡ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ಯಾವ ವಿಷಯ, ಯಾವ್ದಾದ್ರು ಡೌಟ್ಸ್ ಬಂದ್ರೆ, ಆದ್ರೆ ಮಧ್ಯ ಮಧ್ಯದಲ್ಲಿ ಜಾಸ್ತಿ ಕೇಳುವಂಥದ್ದಲ್ಲ. ಸೊ ಅವಶ್ಯಕತೆ ಇರುವಂಥದ್ದು, ಅದಕ್ಕೆ ನಾನು ಟೈಮ್ ಕೊಡ್ತೀನಿ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಅದನ್ನು ಕೂಡ ಸಾಕಷ್ಟು ಮಾಡೋಣ. ಸೊ ಅದಾದ ನಂತರ ಪ್ರತಿ ದಿವಸ ಕೂಡ ನಾನು ಪ್ರಾರಂಭ ಮಾಡುವ ಮೊದಲು ಹಿಂದಿನ ದಿವಸದೇನಿದೆ ಆ ಹಿಂದಿನ ದಿವಸದನ್ನು ಸ್ಪಷ್ಟವಾಗಿ ಒಂದು ಸಾರಿ ರಿವೈಸ್ ಮಾಡಿಸಿ ಮುಂದೆ ಪ್ರವೇಶ ಮಾಡ್ತೀನಿ. ಸೊ ಯಾವುದೇ ಕಾರಣಕ್ಕೆ ಕೂಡ ಆ ಹಿಂದಿನ ರಿವೈಸ್ ಮಾಡದೆ ಮುಂದೆ ಪ್ರವೇಶ ಮಾಡೋದಿಲ್ಲ. ಅದಾದ ನಂತರ ಒಟ್ಟಾರೆಯಾಗಿ ಇಡೀ ಭಾಷಾ ಚರಿತ್ರೆಯ ಬಗ್ಗೆ ಕೂಡ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕಾಗುತ್ತೆ. ಒಂದು ಪುಟದಲ್ಲಿ ಬರುತ್ತೆ, ಯಾವ ಪ್ರಶ್ನೆಯನ್ನ ನಾವು ಅಧ್ಯಯನ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಅದನ್ನ ಬರಿಬೇಕು ಅನ್ನುವುದನ್ನು ಕೂಡ ಸ್ಪಷ್ಟವಾಗಿ ವಿವರಣೆ ಕೊಡ್ತೀನಿ. ಅದಾದ ನಂತರ ಹಂತ ಹಂತವಾಗಿ, ಅಂದ್ರೆ ಒಂದೊಂದೇ ನಾನು ಸಿಲೆಬಸ್ ಅನ್ನು ಒಂದ್ಸರಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸ್ಪಷ್ಟವಾಗಿ ಹಾಕಿ ಅದರ ಆಧಾರದ ಮೇಲೆ ವಿವರಣೆಯನ್ನು ಕೊಡ್ತೀನಿ. ಸೊ ಇದು ಭಾಷಾ ಚರಿತ್ರೆ ಬಗ್ಗೆ.
ಇಲ್ಲಿವರೆಗೆ ಏನಾದ್ರು ಡೌಟ್ಸ್ ಇದೆಯಾ? ಮೆಸೇಜ್ ಹಾಕ್ಬೇಕಷ್ಟು ಇವತ್ತು, ಅಥವಾ ನಾಳೆದೆಲ್ಲ ಸ್ಪಷ್ಟವಾಗಿ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೋ ಅವರು ಒಂದ್ಸರಿ ಅವರು ಕೂಡ ಮಾತಾಡ್ಬೋದು, ಏನೇ ಡೌಟ್ಸ್ ಇದ್ರು ಕೂಡ. ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಸ್ಪಷ್ಟವಾಗಿ ಕೇಳಿಸದೇ ಇರುವಂತವರು ಮೋಸ್ಟ್ಲಿ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಯಾರಿಗಾದರೂ ಸ್ಪಷ್ಟವಾಗಿ ಯಾವುದಾದ್ರೂ ವಿಭಾಗ ಅರ್ಥವಾಗದಿದ್ರೆ ಆ ವಿಭಾಗದ ನಂಬರ್ ಒಂದ್ಸರಿ ನಾನು ವಿವರಣೆಯನ್ನು ಕೊಡ್ತೀನಿ. ಇವತ್ತು ನಾನು 1 ಗಂಟೆಗಳ ಸಮಯ ಇದನ್ನ ಮುಗಿಸೋಣ ಅಂತಿದ್ದೆ, ಆದರೆ ಪ್ರಾರಂಭದಲ್ಲಿ ಏನಾದರೂ ನಿಮಗೆ ಕೆಲವು ಡೌಟ್ಸ್ ಬಂದರೆ, ಅಂದರೆ ಒಂದ್ಸರಿ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಕೇವಲ ಅರ್ಧ ಗಂಟೆಗಳಲ್ಲಿ ಇದನ್ನು ಮುಗಿಸ್ತೀನಿ. ಅದಾದ ನಂತರ ಮತ್ತೆ ನೆಕ್ಸ್ಟ್ ಕ್ಲಾಸಿಂದ ಸ್ಪಷ್ಟವಾಗಿ ಬೇರೆ, ಅಂದರೆ 1 ಗಂಟೆ, ಅದಾದ ನಂತರ 1.5 ಗಂಟೆ ಹೋಗ್ತಾ ಇರುತ್ತೆ. ಕೆಲವು ಓಲ್ಡ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರ್ಬೋದು, ಕ್ಲಾಸಸ್ಸು 1 ಗಂಟೆ ಅಲ್ಲ, ಅದು 2 ಗಂಟೆ ಅಲ್ಲ, 3 ಗಂಟೆ ರಾತ್ರಿ ಎಲ್ಲ ಅಟೆಂಡ್ ಆಗಿರುವಂಥ ಸ್ಟೂಡೆಂಟ್ಸ್ ಕೂಡ ಯಾರಾದರೂ ಇರ್ಬೋದು ಇದರಲ್ಲಿ. ಸೊ ಆ ಥರ ಎಲ್ಲ ಕ್ಲಾಸಸ್ಸನ್ನು ಕೇಳುವಂಥ ಸ್ಥಿತಿ ಬರುತ್ತೆ ಕನ್ನಡ ಸಾಹಿತ್ಯದಲ್ಲಿ. ಆದರೆ ಕೇವಲ 3 ತಿಂಗಳ ಸಮಯ ಸಂಪೂರ್ಣವಾಗಿ ಕ್ಲಾಸನ್ನು ಮುಗಿಸಿದ ನಂತರ, ಅದಾದ ನಂತರ ಟೆಸ್ಟ್ ಬರೆಯುವಂಥದ್ದು, ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಅಧ್ಯಯನ ಮಾಡುವಂಥದ್ದು ಅಷ್ಟೇ ಸಾಕಾಗುತ್ತೆ. ಇದೆಯಾ? ನೀವು ಇಂಡಿವಿಜುವಲ್ ಕೂಡ ಫೋನ್ ಮುಖಾಂತರ ಕೂಡ ಮೆಸೇಜಸ್ ಹಾಕ್ಬೋದು. ಯಾರಿಗಾದ್ರೂ ಕೆಲವರಿಗೆ ಏನಂದ್ರೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅಂದ್ರೂ ಕೂಡ ಮೆಸೇಜ್ ಹಾಕ್ಬೋದು. ಸೊ ಓಕೆ, ಏನೇ ಡೌಟ್ಸ್ ಇದ್ರು ಇದು ಮೆಸೇಜ್ ಬಾಕ್ಸಲ್ಲಿ ಹಾಕಿ ಅಥವಾ ಫೋನಲ್ಲಿ ಹಾಕಿ, ಅದನ್ನು ನೆಕ್ಸ್ಟ್ ರೆಕ್ಟಿಫೈ ಮಾಡಿ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಣ. ಸರಿ, ಹಾಗಾದ್ರೆ ಸೊ ಇವತ್ತಿನದನ್ನ ಇಲ್ಲಿಗೆ ಮುಗಿಸೋಣ. ನಾನು ಭಾಷೆಯ ಬಗ್ಗೆ ಸ್ಪಷ್ಟವಾದಂಥ ವಿವರಣೆಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನೊಂದು ಕ್ವಿಕ್ ಆಗಿ ರಿವೈಸ್ ಮಾಡಿ ಭಾಷೆಯ ಸಾಮಾನ್ಯ ಲಕ್ಷಣಗಳ ಸಂಪೂರ್ಣ ವಿವರಣೆಯನ್ನು ನೋಡೋಣ. ಅದರಲ್ಲಿ ಸ್ಪಷ್ಟವಾಗಿ. ನಮಸ್ತೆ.